ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು ಸರ್, ಇನ್ನು ಎಷ್ಟು ದಿನ ಅಂತ ಈಗ ಬಿಸಿಲಲ್ಲಿ ಒಣಗ್ತೀರಾ? ಯಜಮಾನ್ರು ಅವ್ರಾಗವ್ರೆ ಬಂದು ಕರೆಯೋವರೆಗೂ ನೀವೇನೋ ಗಟ್ಟಿ ಮನ್ಸು ಮಾಡ್ಕೊಂಡು ಬಿಸಿಲಲ್ಲಿ ಹಿಂಗೆ ಬೇಯ್ತಿದ್ದೀರಾ. ಆದರೆ ದೊಡ್ಡಮ್ಮವ್ರಾಗ್ಲಿ ನಿಮ್ಮನೆಯರೋ ಶ್ರಾವಣಿ ಅಮ್ಮವ್ರಾಗ್ಲಿ ನಿಮ್ಮನ್ನು ಈ ರೀತಿ ನೋಡಿದ್ರೆ ನೊಂದ್ಕೊಳಲ್ವಾ? ಅವ್ರಿಗೋಸ್ಕರ ವಾಪಸ್ ಹೊರಟೋಗಿ. ಇಲ್ಲ, ಅವರೆಲ್ಲರ ಪ್ರೀತಿ ನನಗೆ ಎಷ್ಟು ಮುಖ್ಯನೋ ಯಜಮಾನ್ರ ಮೇಲೆ ನಾನಿಟ್ಟಿರೋ ವಿಶ್ವಾಸ, ನಂಬಿಕೆ ಅಷ್ಟೇ ಮುಖ್ಯ. ಅದನ್ನು ಮತ್ತೆ ಗಳಿಸ್ಕೋಬೇಕು. ಯಜಮಾನ್ರು ನನ್ನ ಅರ್ಥ ಮಾಡಿಕೊಂಡು ಅವರೇ ಬಂದು ಕರೆಯೋವರೆಗೂ ನಾನು ಇಲ್ಲಿಂದ ಕದಲಲ್ಲ. ನನ್ನ ನಿಯತ್ತು, ನನ್ನ ಪ್ರಾಮಾಣಿಕತೆ ಬಗ್ಗೆ ನನಗೆ ನಂಬಿಕೆ ಇದೆ ರಮೇಶ್ ಅಣ್ಣ. ಅವ್ರು ಖಂಡಿತ ಬಂದು ಕರೀತಾರೆ. ನಿಮಗೆ ಮಾತ್ರ ಅಲ್ಲ ಸರ್, ನಿಮ್ಮ ಹತ್ರದಿಂದ ನೋಡಿರೋ ಎಲ್ರಿಗೂ ಗೊತ್ತು ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆ ಬಗ್ಗೆ. ಆದರೆ ವಿಧಿಯ ಅಟ್ಟದಿಂದ ಈಗೆಲ್ಲ ಆಗೋಯ್ತು. ಯಜಮಾನ್ರಿಗೆ ನಿಮ್ಮ ಮೇಲೆ ತುಂಬ ಕೋಪ ಇದೆ. ಆ ಕೋಪ ಎಲ್ಲ ಕರಗಿ ನಿಮ್ಮನ್ನು ಒಳಗಡೆ ಕರಿಬೇಕು ಅಂದರೆ ಖಂಡಿತ ಕರೀತಾರೆ. ಕೋಪಕ್ಕಿಂತ ಪ್ರೀತಿ ವಿಶ್ವಾಸ ದೊಡ್ಡದಲ್ವಾ? ನಿಜ ಸುಬ್ಬು ಸರ್, ನಿಮ್ಮ ನಂಬಿಕೆನ, ನಿಮ್ಮ ಪ್ರಾಮಾಣಿಕತೆನ ಮೆಚ್ಚಿ ಆ ದೇವರೇ ಒಂದು ದಾರಿ ತೋರಿಸ್ತಾನೆ. ನೋಡ್ತಾ ಇರಿ. ಹಲೋ ಶರತ್, ಹೌ ಯು? Hello sir, I'm good. How are you sir? ನೋಡು ಹಾಗೇ ಇದ್ದೀನಿ. ಬಾ ಕೂತ್ಕೋ. Thank you sir. ಹೇಗಿದ್ದಾಳೆ ಮಗಳು? ಮಗಳು ಚೆನ್ನಾಗಿದ್ದಾರೆ ಸರ್, ಥ್ಯಾಂಕ್ ಯು. ಸರ್, ನಮ್ಮ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ನೆನ್ನೆ ನಾನೆಲ್ಲ ಮೇಲ್ ಮಾಡಿದ್ದೆ. ಅದನ್ನೇ ನೋಡ್ತಾ ಇದ್ದೀನಿ ನೋಡು. ಇನ್ಫ್ಯಾಕ್ಟ್ ನನಗೆ ಈ ಪ್ರಾಜೆಕ್ಟು ತುಂಬ ಇಷ್ಟ ಆಯಿತು. ಬರೀ ಹಳ್ಳಿಗಳಲ್ಲಿ ಮಾತ್ರ ಅಲ್ಲ, ಸಿಟಿಲೂ ಕೂಡ ಹೆಣ್ಮಕ್ಳಿಗೆ ದೊಡ್ಡವರಾಗೋದ್ರ ಬಗ್ಗೆ, ಮೈನೇರಿಯೋದ್ರ ಬಗ್ಗೆ ಒಂಥರ ಮೂಢನಂಬಿಕೆ ಇದೆ, ಹಿಂಜರಿಕೆ ಇದೆ. ಅದು ಹಾಗಾಗಬಾರ್ದು. ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಮನವರಿಕೆ ಆಗಬೇಕು, ಇದು ಒಳ್ಳೇದಕ್ಕೆ ಅನ್ನೋದು. ನಿಜ ಸರ್, ಅದೇ ಕಾರಣಕ್ಕೆ ಸ್ಕೂಲಲ್ಲಿ ಓದ್ತಾ ಇರುವಂಥ ಮಕ್ಕಳಿಂದನೇ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಆ್ಯಂಡ್ ಸೈಂಟಿಫಿಕಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ. ಹಾಗಾಗಿ ಹೆಣ್ಮಕ್ಳ ಸ್ವಚ್ಛತೆ ಬಗ್ಗೆ, ಅವ್ರ ಆರೋಗ್ಯದ ಬಗ್ಗೆ ಒಂದಷ್ಟು ಸೆಮಿನಾರ್ಗಳಾಗಬೇಕು ಅಂತ. ಯು ಆರ್ ರೈಟ್ ಶರತ್. ಪ್ರತಿ ಹೆಣ್ಣು ತಾನು ಹೆಣ್ಣು ಅಂತ ಎಷ್ಟು ಹೆಮ್ಮೆಯಿಂದ ಹೇಳ್ತಾಳೋ, ತಾನು ಋತುಮತಿ ಅಂತನೂ ಅಷ್ಟೇ ಹೆಮ್ಮೆಯಿಂದ ಹೇಳಬೇಕು. ಋತುಚಕ್ರ ಅನ್ನೋದು ಪ್ರಕೃತಿ. ನಿನಗೆ ಇದಕ್ಕೆ ಏನು ಸಹಾಯ ಬೇಕೋ ನಮ್ಮ ಅಧಿಕಾರಿಗಳಿಗೆ ಹೇಳಿ ನಿನಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂಥ ವಯಸ್ಸಿಗೆ ಬಂದಿರುವಂಥ ಹೆಣ್ಮಕ್ಳಿಗೆ ನಮ್ಮ ಕಂಪ್ನಿ ಕಡೆಯಿಂದ ಫ್ರೀಯಾಗಿ ಸ್ಯಾನಿಟರಿ ಪ್ಯಾಡ್ಸ್ನ ಇಶ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಹೋ, ಫ್ಯಾಂಟಾಸ್ಟಿಕ್, ಒಳ್ಳೆ ಕೆಲಸ. ಶಾಲೆಗಳಲ್ಲಿ ಮಕ್ಕಳಿಗೆ ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಗಿಫ್ಟ್ಗಳು ಕೊಡ್ತಾರೆ. ಆದರೆ ಈ ರೀತಿ ಯೋಚನೆ ಮಾಡಿದ್ದು ನೀನೇ ಮೊದಲು. ಈಗಲೂ ಹಳ್ಳಿಲಿರೋ ಹೆಣ್ಮಕ್ಳುಗಳು ಸ್ಯಾನಿಟರಿ ಪ್ಯಾಡ್ ಉಪಯೋಗಿಸೋದೇ ಇಲ್ಲ. ಅವ್ರಿಗೆ ಸ್ವಚ್ಛತೆ ಬಗ್ಗೆ, ಅವ್ರ ಆರೋಗ್ಯದ ಬಗ್ಗೆ ತಿಳುವಳಿಕೆ ಮೂಡಿಸ್ಬೇಕು. ಯು ಆರ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಇದನ್ನ ನಮ್ಮ ಸರ್ಕಾರಕ್ಕೆ ಹೇಳಿ ಫುಲ್ ಸಪೋರ್ಟ್ ನಿನಗೆ ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಗೇನ್. ಸರ್, ಆ್ಯಕ್ಚುಲಿ ಇದನ್ನು ನಾನು ನನ್ನ ಹೆಂಡತಿ ಅಂಬಿಕಾ ಹೆಸರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ಅಂಬಿಕಾ ಇದ್ದಾಗಲೇ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಆದರೆ ಸಾರಿ ಶರತ್, ವಿಧಿ ಆಟ ಯಾರೂ ಬದಲಾಯಿಸೋಕ್ಕಾಗಲ್ಲ. ನೀನು ಮಾಡ್ತಿರೋ ಒಳ್ಳೆ ಕೆಲಸದಿಂದ ಅವ್ರಿಗೆ ತೃಪ್ತಿನೂ ಆಗುತ್ತೆ, ಅವ್ರ ಆತ್ಮಕ್ಕೆ ಶಾಂತಿನೂ ಸಿಕ್ಕತ್ತೆ. ತಗೋ ಶರತ್. ಥ್ಯಾಂಕ್ ಯು. ಸಾರಿ, ಮನೇಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸುರೇಂದ್ರ ಕೂಡ ಪಾರ್ಟಿ ಆಫೀಸ್ಗೆ ಹೋಗ್ಬಿಟ್ಟಿದ್ದಾನೆ. ಅವ್ರುಗಳೆಲ್ಲ ಇದ್ದಿದ್ರೆ ನೀನು ಮಾತಾಡ್ಬೋದಾಗಿತ್ತು. ದಟ್ಸ್ ಓಕೆ ಸರ್, ಇನ್ನೊಂದ್ಸಲಿ ಬರ್ತೀನಿ, ಆರಾಮಾಗಿ ಎಲ್ಲರೂ ಮಾತಾಡ್ತೀನಿ. ಸರ್, ಹಾಗೆ ನಂದು ಇನ್ನೊಂದು ರಿಕ್ವೆಸ್ಟ್ ಇತ್ತು, ದಯವಿಟ್ಟು ನೀವು ಇಲ್ಲ ಅಂತ ಹೇಳಬಾರ್ದು. ಖಂಡಿತ ಇಲ್ಲ ಅನ್ನಲ್ಲ. ನೀನು ಇಂಥ ಕೆಲಸ ಮಾಡೋಕೆ ಹೊರಟಿದ್ಯಾ, ನಿನಗೆ ನಾನು ಸಪೋರ್ಟ್ ಕೊಡದೇ ಇರ್ತೀನ? ಏನು ಹೇಳು? ಈ ಪ್ರಾಜೆಕ್ಟ್ ಪ್ರೊಸೀಡ್ ಮಾಡೋದಕ್ಕೆ ನನಗೆ ಸುಬ್ಬು ಜೊತೆಗಿದ್ರೆ ಚೆನ್ನಾಗಿರ್ತಾ ಇತ್ತು. ಸಾರಿ ಸರ್, ನನಗೆ ವಿಷಯ ಎಲ್ಲ ಗೊತ್ತಾಯಿತು. ಸುಬ್ಬು ಗೇಟಿಂದ ಆಚೆ ನಿಂತಿದ್ರು, ನಾನು ಅವ್ರ ಹತ್ರ ಮಾತಾಡಿದೆ. ನಾನು ಸುಬ್ಬು ಬಗ್ಗೆ ನಿಮಗೆ ಬೇಜಾರು ಮಾಡಬೇಕು ಅಂತ ಈ ರೀತಿ ಹೇಳ್ತಾ ಇಲ್ಲ. ಆದರೆ ಸುಬ್ಬು ಎಂಥ ಒಳ್ಳೆ ಕೆಲಸಗಾರ ಅಂತ
ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಹಾಗಾಗಿ ಈ ಪ್ರಾಜೆಕ್ಟ್ ಮುಂದುವರಿಬೇಕು ಅಂತಂದರೆ ಸುಬ್ಬು ಸಪೋರ್ಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಅಂದರೆ ಹಿ ಕ್ಯಾನ್ ಹ್ಯಾಂಡಲ್ ಇಟ್ ಬೆಟರ್ ಆ್ಯಂಡ್ ಈ ಪ್ರಾಜೆಕ್ಟ್ ಸ್ಮೂತಾಗಿ ಹೋಗುತ್ತೆ ಅಂತ ಸರ್. ಸರ್ ಹಾಗೆ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಬೇಡವೋ ನನಗೆ ಗೊತ್ತಿಲ್ಲ. ಬಟ್ ನಿಮ್ಮ ಮಗಳು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾಳೆ ಅಂತ ಇಡೀ ಜಗತ್ತೇ ನೋಡಿದೆ. ಒಂದು ಹೆಣ್ಮಗು ಪ್ರೀತಿಯಿಂದ ವಂಚಿತವಾಗೋ ನೋವು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಸರ್. ನಾನು ಇದನ್ನು ಜಾಸ್ತಿ ಕೆಲ್ಕಕ್ಕೆ ಹೋಗಲ್ಲ, ಆದಷ್ಟು ಬೇಗ ಇದೆಲ್ಲ ತಿಳಿಯಾಗಲಿ ಅಂತ ಕೇಳ್ಕೊತೀನಿ. ಬಟ್ ನನಗೆ ಈ ಪ್ರಾಜೆಕ್ಟಲ್ಲಿ ಸುಬ್ಬು ಸಪೋರ್ಟ್ ಬೇಕೇ ಬೇಕು ಸರ್. ಓಕೆ ಶರತ್, ನಿನ್ನ ಪ್ರಾಜೆಕ್ಟ್ಗೋಸ್ಕರ ರಾಜ್ಯದಲ್ಲಿರೋ ಎಷ್ಟೋ ಹೆಣ್ಮಕ್ಳ ಭವಿಷ್ಯಕ್ಕೋಸ್ಕರ ನಾನು ಇದನ್ನು ಒಪ್ಕೋತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಈ ಪ್ರಾಜೆಕ್ಟ್ ವಿಚಾರನ ಸುಬ್ಬುಗೂ ಒಂದ್ಸರಿ ಹೇಳ್ಬೇಡ, ತುಂಬ ಖುಷಿ ಆಗ್ತಾರೆ. ಸೊ ಇಫ್ ಯು ಡೋಂಟ್ ಮೈಂಡ್ ಹೋಗೋಣ ಸರ್. ಅದು ನಾನು ಸರ್ ಪ್ಲೀಸ್ ಈ ಪ್ರಾಜೆಕ್ಟ್ಗೋಸ್ಕರ ಸರ್, ನೀವು ಕರೀದೇ ಹೋದರೆ ಸುಬ್ಬು ಒಳಗೆ ಬರಲ್ಲ ಸರ್. ಪ್ಲೀಸ್. ಥ್ಯಾಂಕ್ ಯು ಸರ್. ಸುಬ್ಬು ಬನ್ನಿ ಬನ್ನಿ ಸುಬ್ಬು. ಅರೆ ವೀರೇಂದ್ರ ಸರ್ ಹೇಳ್ತಾ ಇದಾರೆ, ಬನ್ನಿ. ಸರ್ ನೀವೇ ಕರೆಯೋವರೆಗೂ ಸುಬ್ಬು ಬರಲ್ಲ ಅನ್ಸುತ್ತೆ. ಪ್ರಾಜೆಕ್ಟ್ಗೋಸ್ಕರ ಒಂದ್ಸಲ ಸುಬ್ಬುನ ಕರಿಬೋದಾ? ಎಷ್ಟೇ ಧೈರ್ಯ ನಿನಗೆ, ಎಷ್ಟು ಧೈರ್ಯ ಇದ್ರೆ ನೀನು ಆ ಇಂದ್ರಮ್ಮನ ಮನೆಗೆ ಲೈಟಿಂಗ್ ಮಾಡಕ್ಕೆ, ಅದು ಮೇಲೋ ಕೆಳಗೋ ಅದು ಗೊತ್ತಿಲ್ಲದೆ ಇರೋ ಅಂಥವನಿಗೆ ನೀರು ಕೊಟ್ಟು ಕಳಿಸ್ತೀಯ ನೀನು? ಆ ಇಂದ್ರಮ್ಮ ಬೇರೆ ನಮ್ಮ ಹತ್ರ ಹೇಳೋಗಿದ್ದಾಳೆ, ಇನ್ನೊಂದು ವಾರದಲ್ಲಿ ನಮ್ಮ ವರದನಿಗೆ ಮದುವೆ ಮಾಡೇ ಮಾಡ್ತೀನಿ ಅಂತ. ನಮ್ಮ ಹುಡುಗಿ ನೋಡಿದ್ರೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ, ಜೀವನನೇ ನಾಶ ಆಗೋಯ್ತು ಅಂತ. ಎಷ್ಟು ಧೈರ್ಯ ಇದ್ರೆ ಅವನ ಹೊಟ್ಟೆ ತಣ್ಣಗಿರ್ಲಿ ಅಂತ ತಣ್ಣೀರ್ ಕುಡಿಸಿ ಕಳಿಸ್ತೀಯ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.